ಶ್ರೀಕೃಷ್ಣ ಭೂಲೋಕ ಬಿಟ್ಟು ಹೋದ ನಂತರ ಏನಾಯ್ತು? ಕುರುಕ್ಷೇತ್ರ ಯುದ್ಧ ಮುಗಿದು ಯುಧಿಷ್ಠಿರ ಹಸ್ತಿನಾವತಿಯ ಸಿಂಹಾಸನ ಏರಿ ರಾಜನಾದ ತಕ್ಷಣವೇ ಕುಂತಿ, ವಿದುರ, ಧೃತರಾಷ್ಟ್ರ ಮತ್ತು ಗಾಂಧಾರಿ ಸ್ವಯಂ ಇಚ್ಛೆಯಿಂದ ವೈರಾಗ್ಯದಿಂದ ಕಾಡಿಗೆ ತೆರಳುತ್ತಾರೆ. ಒಂದು ದಿನ ಕಾಡ್ಗಿಚ್ಚಿಗೆ ಸಿಕ್ಕಿ ಮೃತರಾಗ್ತಾರೆ. 126 ವರ್ಷ 8 ತಿಂಗಳು 7 ದಿನಗಳ ಕಾಲ ಬದುಕಿದ್ದ ಭಗವಂತ ಕೃಷ್ಣ 18 ಫೆಬ್ರವರಿ ಕ್ರಿಸ್ತಪೂರ್ವ 3102ರಲ್ಲಿ ಭೂಮಿನ ಬಿಟ್ಟು ವೈಕುಂಠಕ್ಕೆ ಮರಳುತ್ತಾನೆ. ಶ್ರೀಕೃಷ್ಣನ ನಿರ್ಗಮನದ ನಂತರ ಕಲಿಯುಗದ ಪ್ರಾರಂಭ ಶುರುವಾಗುತ್ತೆ. ಕೃಷ್ಣನ ಮರಣದ ಸುದ್ದಿಯನ್ನು ಕೇಳಿದ ಪಾಂಡವರು ತಮ್ಮ ಭಗವಂತನಿಲ್ಲದೆ ತಮಗೂ ಇಲ್ಲಿ ಕೆಲಸವಿಲ್ಲ ಎಂದು ಅರ್ಜುನನ ಮೊಮ್ಮಗ ಪರೀಕ್ಷಿತನಿಗೆ ಪಟ್ಟ ಕಟ್ಟಿ ದ್ರೌಪದಿ ಸಮೇತರಾಗಿ ಕೃಷ್ಣನ ದಾರಿಯನ್ನೇ ಅರಸಿ ಸ್ವರ್ಗಕ್ಕೆ ಹೋಗಲು ಕೊನೆಯ ತೀರ್ಥಯಾತ್ರೆ ಎಂಬಂತೆ ಹಿಮಾಲಯದ ಕಡೆ ಪ್ರಯಾಣ ಬೆಳೆಸ್ತಾರೆ. ದಾರಿಯಲ್ಲಿ ಕ್ರಮವಾಗಿ ದ್ರೌಪದಿ, ನಕುಲ, ಸಹದೇವ, ಅರ್ಜುನ, ಭೀಮರು ಒಬ್ಬೊಬ್ಬರಾಗಿ ಕುಸಿದು ಪ್ರಾಣ ಬಿಡ್ತಾರೆ. ಯಾವ ತಪ್ಪನ್ನು ಮಾಡದ ಯುಧಿಷ್ಠಿರನನ್ನು ಸಶರೀರವಾಗಿ ಸ್ವತಃ ಇಂದ್ರದೇವ ಬಂದು ತನ್ನ ರಥದಲ್ಲಿ ಕೂರಿಸಿಕೊಂಡು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ. ಪಾಂಡವರ ಸ್ವರ್ಗ ಯಾತ್ರೆಯ ಪೂರ್ಣ ವಿವರಣೆ ನೆಕ್ಸ್ಟ್ ರೀಲ್ ಅಲ್ಲಿ.